ಅನು, ಅಮ್ಮ ತಗೊಳಮ್ಮ ಫೋನು. ಆಯ್ತಾ ಫೋನಲ್ಲಿ ಮಾತಾಡಿದ್ದು? ಸರಿ, ಲೇಟ್ ಆಗತ್ತೆ, ಸ್ಕೂಲಿಗೆ ಬಾ. ಅಜ್ಜೆ ಅಜ್ಜೆ, ಏನ್ ಪುಟ್ಟ? ಅಜ್ಜಿ ನನಗೆ ಇರೊಂದು ಬಾಕ್ಸ್ ಎಕ್ಸ್ಟ್ರಾ ಕೊಡು. ಯಾರಿಗ್ ಪುಟ್ಟ? ಅದು ಯಾರಿಗ್ ಪುಟ್ಟ? ಅದು ತೇಜ್ ಹೋಗ್ಬೇಕಂತೆ. ಅದಕ್ಕೆ ಅವ್ನು ಫೋನ್ ಮಾಡಿದ್ದು. ನಿಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ, ತಗೊಂಡ್ ಬಾ ಅಂತ ಹೇಳಿದ್ದ. ಅಯ್ಯೋ, ನಾನು ಒಂದೇ ಬಾಕ್ಸ್ ರೆಡಿ ಮಾಡಿದ್ದೆ ಪುಟ್ಟ, ಇನ್ನೊಂದು ಬಾಕ್ಸ್ ರೆಡಿ ಮಾಡ್ಕೊಂಡ್ ಬರ್ತೀನಿ, ಇರು. ಸರಿ ಅಜ್ಜಿ. ಇರು. ದೇಶದ್ರೋಹಿಗಳು ಬೇರೆ ಎಲ್ಲಿಂದಾನೋ ಇಲ್ಲಕ್ ಬಂದಿಲ್ಲ. ದೇಶದ್ರೋಹಿಗಳು ಬೇರೆ ಎಲ್ಲೂ ಕೂತಿಲ್ಲ, ನಮ್ಮ ಮಧ್ಯದಲ್ಲೇ ನುಸುಳ್ಕೊಂಡಿದ್ದಾರೆ. ಈ ಕೆಲ್ಸಗಳನ್ನೆಲ್ಲ ಮಾಡ್ತಿರೋದು ನನ್ನ ಪ್ರಕಾರ ಲೋಕಲ್ ಗುಂಡಾಗಳು. ಯಾಕೆ ಮಾಡ್ತಿದ್ದಾರೆ ಇದನ್ನ? ಸಣ್ಣ ಪುಟ್ಟ ಲೋಕಲ್ಗಳಿಗಿಂತ ಇವರು 10 ಪಟ್ಟು ದುಡ್ಡು ಜಾಸ್ತಿ ಕೊಡ್ತಿದ್ದಾರೆ ಅನ್ಸುತ್ತೆ. ಹಾಗಾಗಿ ಇವರು ಪ್ರಾಣದ ಹಂಗನ್ನು ತೊರೆದು ಈ ಕೆಲಸಗಳನ್ನ ಮಾಡ್ತಿದ್ದಾರೆ. ಈ ನೆಟ್ವರ್ಕ್ನ ಕಂಡು ಹಿಡಿಯೋದು ಹೇಗೆ? ಇದಕ್ಕೆ ಮೊದಲು ಮಾಡಬೇಕಾಗಿರೋ ಕೆಲಸ, ಕೇಸಿಂದ ಹೊರಗಡೆ ಹೋಗಿರೋ ಕೈದಿಗಳನ್ನ ಈಗ ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದು. ಅದಾದ್ಮೇಲೆ ಅವರೆಲ್ಲ ಯಾವ ಜಾಗದಲ್ಲಿದ್ದಾರೆ ಅಂತ ಟ್ರೇಸ್ ಮಾಡೋದು. ಅಷ್ಟೇ ಅಲ್ಲದೆ ಆ ಜಾಗಕ್ಕೆ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಅಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ. ಇದರಲ್ಲಿ ಯಾರಾದ್ರೂ ಒಬ್ರು ಲಾಕ್ ಆದ್ರೆ ಸಾಕು, ಇದನ್ನೆಲ್ಲ ನಡೆಸ್ತಿರೋ ಆ ಕಾಣದ ಕೈಗಳು ಯಾವುದು ಅಂತ ಕಂಡುಹಿಡಿಬೋದು. ಆ ವಿಕ್ರಾಂತ್ ಅವ್ರು ಬಂದು ನನ್ನ ಪ್ಲಾನ್ನ ಹಾಳು ಮಾಡೋದಕ್ಕಿಂತ ಮುಂಚೆ ಮೊದಲು ಜಯಚಂದ್ರ ಸರ್ ಹತ್ರ ಹೋಗಿ ಈ ಪ್ಲಾನ್ನ ಅಪ್ರೂವ್ ಮಾಡಿಸ್ಕೋಬೇಕು. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್, ನನ್ನ ಪ್ಲಾನ್ ರೆಡಿ ಇದೆ, ನಿಮ್ಮ ಹತ್ರ ಕೊಟ್ಟು ಅಪ್ರೂವ್ ಮಾಡಿಸ್ಕೋಬೇಕಿತ್ತು. ಓಕೆ, ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನು ಅಲ್ಲಿ ಇರ್ತೀನಿ. ಈ ಕಿರಾತಕ ಬಂದು ಕೆಲಸ ಕೆಡ್ಸೋದಕ್ಕಿಂತ ಮುಂಚೆ ನನ್ನ ಕೆಲಸನ ನಾನು ಸಾಧಿಸ್ಕೋಬೇಕು. ಕಿರಾತಕ ಅಂತೆ ಕಿರಾತಕ, ಬರ್ತಿರೋ ಕೋಪಕ್ಕೆ ಈ ಪ್ಲಾನ್ನ ಜಯಚಂದ್ರ ಸರ್ ರಿಜೆಕ್ಟ್ ಮಾಡೋದಕ್ಕೆ ಚಾನ್ಸಸ್ಸೇ ಇಲ್ಲ. ವಿಕ್ರಾಂತ್ ಅವರೇ, ನೀವು ನನ್ನ ತುಳಿಯಕ್ ನೋಡ್ತೀರಾ ಅಲ್ಲ? ಈಗ ನೋಡಿ, ನಿಮ್ಮನ್ನ ಬೈಪಾಸ್ ಮಾಡಿ ನಾನು ಹೇಗ್ ಮುಂದೆ ಪಾಸ್ ಆಗ್ತೀನಿ ಅಂತ. ಓ, ನನ್ನ ಆರ್ಡರ್ನೇ ಬೈಪಾಸ್ ಮಾಡ್ತೀರಾ? ಅದು ಹೇಗ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ಇದು ಪ್ಲಾನ್ ಅಂಡ್ ಫೈಲು, ಇದು ರಿಲೇಟೆಡ್ ಪೇಪರ್ಸ್. ಕ್ರಿಮಿನಲ್ಸ್ನ ಹಿಡೀರಿ ಅಂದ್ರೆ ಇವರೇ ಕ್ರಿಮಿನಲ್ ತರ ಆಡ್ತಿದಾರಲ್ಲ. ಓ, ಬಾರಿ ದೊಡ್ಡ ಲೆವೆಲಲ್ಲೇ ಪ್ಲಾನಿಂಗ್ ನಡೀತಾ ಇದೆ. ಹಾ, ಈ ಪ್ಲಾನ್ ಡೀಟೇಲ್ಸ್ ಎಲ್ಲ ಇದ್ರೇನೆ ಅಲ್ವಾ ಇದನ್ನ ನೀವು ಜಯಚಂದ್ರ ಸರ್ಗೆ ಸಬ್ಮಿಟ್ ಮಾಡಿ ಅಪ್ರೂವಲ್ ತಗೊಳ್ಳೋದು. ಇವಾಗಿದೆ, ನನ್ನ ಕ್ಯಾಬಿನ್ಗೆ ಬನ್ನಿ, ಒಂದೊಳ್ಳೆ ಸರ್ಪ್ರೈಸ್ ಕಾದಿದೆ ನಿಮಗೆ. ಸರಪಂಜರದ ಕಲ್ಪನಾ ಥರ ನನ್ನ ಪ್ಲಾನಲ್ಲಿ ಹೋಯ್ತು ಅಂತ ಬಾಯ್ ಬಡ್ಕೋಬೇಕು. ಹಾಗೆ ಮಾಡ್ತೀನಿ. ಯಾಕೋ ಮಜಾ ಬರ್ತಿಲ್ವಲ್ಲ? ಇನ್ನೊಂದು ಸ್ವಲ್ಪ ಮಜಾ ತಗೋಬೇಕು. ಏನ್ ಮಾಡೋಣ? ಹಾ, ಲೈಬ್ರರಿಗೆ ಹೋಗೋಣ.
ಅಲ್ಲಿ ಐಡಿಯಾ ಸಿಗುತ್ತೆ. ನಾನು ಇಲ್ಲಿ ಬಂದಿರೋ ವಿಷಯ ಪಲ್ಲವಿಯವ್ರಿಗೆ ಗೊತ್ತಾಗಬಾರ್ದು. ಅದು ಸರ್, ಏನು ಅದು ಇದು ಪಲ್ಲವಿಯವ್ರಿಗೆ ವಿಷಯ ಗೊತ್ತಾಗಬಾರ್ದಷ್ಟೇ. ಅವ್ರಿಗೇನಾದ್ರೂ ವಿಷಯ ಗೊತ್ತಾದ್ರೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ಬಿಡ್ತೀನಿ ಅಷ್ಟೇ. ಅಯ್ಯೋ ಇಲ್ಲ ಸರ್, ಹೇಳಲ್ಲ. ಹೋಗಿ. ಪಲ್ಲವಿಯವರೇ, ನನ್ನ ಹತ್ರನೇ ಸೀಕ್ರೆಟ್ ಮೇಂಟೈನ್ ಮಾಡ್ತೀರಾ? ಇವಾಗ ನೋಡಿ ನನ್ನ ಸೀಕ್ರೆಟ್ ಮಿಷನ್ ಹೇಗಿರುತ್ತೆ ಅಂತ. ಈ ಸೃಷ್ಟಿಯ ಆ ಮುಗ್ಧತೆಯ ಮರು ಸೃಷ್ಟಿಯೇ ಮಗಳು. ಎಷ್ಟು ಮುದ್ದಾಗಿದ್ಯಾ ಕಂದ. ನೀನ್ ಎಲ್ಲಿದ್ಯಾ ಅಂತ ಕಂಡುಹಿಡಿಯೋಕೆ ಎಷ್ಟು ವರ್ಷ ಆಗೋಯ್ತಲ್ಲ. ಇನ್ ಸ್ವಲ್ಪ ದಿನ ಎಲ್ಲಾನ ದೂರ ಕರ್ಕೊಂಡೋಗ್ಬಿಡ್ತೀನಿ ನಿನ್ನ. ನೀನ್ ಯಾವಳನ್ನ ಅಮ್ಮ ಅಂತ ಕರಿತಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ ಗೊತ್ತಾ. ಈಗಲೇ ನೀನ್ ಮುಂದೆ ಬಂದು ಅವಳು ನಿನ್ನಮ್ಮ ಅಲ್ಲ ಅಂತ ಹೇಳ್ಬೇಕು ಅನ್ಸುತ್ತೆ. ಮ್ಯಾಜಿಕ್ ಮಾಸ್ಟರ್, ಏನ್ ಕಂದ ನೀನು ಕ್ಲಾಸ್ ಅಟೆಂಡ್ ಮಾಡೋ ಬಿಟ್ಟು ದಿನಾ 100 ಸಲ ಹುಡ್ಕೊಂಡ್ಬರ್ತೀಯಲ್ಲ. ಏನ್ ಕಂದ ನೀನು? ಫಸ್ಟ್ ಟೈಬಲ್ ಯಾರಾದ್ರೂ ಕ್ಲಾಸ್ ತಗೋತಾರ? ಓ, ಲಂಚ್ ಟೈಮ್ ಆಗೋಯ್ತಾ? ಗೊತ್ತೇ ಆಗಿಲ್ಲ. ಬನ್ನಿ ಬನ್ನಿ, ನಿಮ್ಗೂ ಬಾಕ್ಸ್ ತಂದಿದ್ದೀನಿ. ಸೂಪರ್ ಇರು, ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬರ್ತೀನಿ. ಕೂತ್ಕೊಳ್ಳಿ ಮ್ಯಾಜಿಕ್ ಮಾಸ್ಟರ್. ಮ್ಯಾಜಿಕ್ ಮಾಸ್ಟರ್ ಇಲ್ಲ, ಕೈ ತೊಳ್ಕೊಳ್ಳಿ. ಎಲ್ಲಂದ್ರೆ ಅಲ್ಲಿ ಕೈ ತೊಳಿಬಾರ್ದು ಪುಟ್ಟ, ಗಲೀಜಾಗತ್ತೆ. ಎಲ್ಲಂದ್ರಲ್ಲ, ಇಲ್ಲಿ ಗಿಡ ಎಲ್ಲ ಇದ್ದಲ್ವಾ, ಅದಕ್ಕೂ ನೀರ್ ಹಾಕ್ತಂಗ ಆಗುತ್ತೆ ತಾನೆ. ಓ ಹೌದಾ, ಪರವಾಗಿಲ್ವೇ, ತುಂಬಾ ಶಾರ್ಪ್ ಆಗಿದೆ, ಕೊಡು. ಮ್ಯಾಜಿಕ್ ಮಾಸ್ಟರ್ ನಾನೇ ತಿನ್ನಿಸ್ತೀನಿ. ಆಯ್ತು ಪುಟ್ಟ, ನೀನ್ ನಂಗೆ ತಿನ್ಸು, ನಾನು ನಿನ್ ತಿನ್ಸ್ತೀನಿ. ಜನುಮವೇ ಇದ್ದರೆ ನನಗೆ ಜನಿಸುವೆ ಮಡಿಲಲಿ ನಿನದೆ ಜೋಗುಳವೇ ನಾನಿನಗೆ ಆರೋ ರಾರಿರಾರೋ. ಮ್ಯಾಜಿಕ್ ಮಾಸ್ಟರ್ ಚೆನ್ನಾಗಿದ್ಯಾ? ಓ ಸೂಪರ್ ಆಗಿದೆ. ಯಾರು ಮಾಡಿದ್ದು? ಅಮ್ಮನಾ? ಇಲ್ಲ ಇಲ್ಲ, ಅಮ್ಮಂಗೆ ಇವತ್ತು ಲೇಟ್ ಆಗ್ಬಿಡ್ತು, ಅಜ್ಜಿ ಮಾಡ್ತು. ಯಾಕೆ ಮ್ಯಾಜಿಕ್ ಮಾಸ್ಟರ್ ಅಳ್ತಾ ಇದ್ದೀರಾ? ಖಾರ ಜಾಸ್ತಿ ಆಯ್ತಾ? ಇಲ್ಲ ಪುಟ್ಟ, ಖುಷಿ ಜಾಸ್ತಿ ಆಯ್ತು. ಅದಕ್ಕೆ ಚೆನ್ನಾಗಿದೆ ಬಿಡು. ಅಯ್ಯೋ, ಖುಷಿಯಾಗಿ ಯಾರಾದ್ರೂ ಅಳ್ತಾರಾ? ಕೆಲವು ಸಲ ತುಂಬಾ ಖುಷಿ ಆದ್ರೂ ಕಣ್ಣಲ್ಲಿ ನೀರು ಬರುತ್ತೆ ಪುಟ್ಟ. ಅಮ್ಮನೂ ಹೀಗೆ ಹೇಳ್ತಾಳೆ. ಅಮ್ಮ ಅಂತೆ ಅಮ್ಮ, ಅವಳು ಯಾವ ಸೀಮಾ ಅಮ್ಮ? ನನ್ನ ಮಗುನ ತನ್ನ ಮಗು ಮಾಡ್ಕೊಂಡಿದ್ದಾಳೆ. ಅವಳಿಗೆ ಬುದ್ಧಿ ಕಲಿಸ್ದೆ ಬಿಡಲ್ಲ ನಾನು.